ಜನವರಿ 1, 2021 ಭಗವತಿ ಹೈಟ್ಸ್, ಖಾರ್ ವೆಸ್ಟ್, ಮುಂಬೈ. ಸಮಯ ರಾತ್ರಿಯ ಸುಮಾರು 12:15. ಭಗವತಿ ಹೈಟ್ಸ್ನ ಮಾಳಿಗೆಯ ಮೇಲೆ ನ್ಯೂ ಇಯರ್ ಪಾರ್ಟಿ ನಡೀತಾ ಇರುತ್ತೆ. ಇದರಲ್ಲಿ 19 ವರ್ಷದ ಜಾನ್ವಿ ಕುಕ್ರೇಜಾ ಮತ್ತು ಅವಳ ಫ್ರೆಂಡ್ಸ್ ದಿಯಾ ಮತ್ತು ಶ್ರೀ ತಮ್ಮ ಕಾಮನ್ ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಮಾಡ್ತಾ ಪಾರ್ಟಿ ಮಾಡ್ತಾ ಇದ್ರು. ಈ ಪಾರ್ಟಿನ ಅಲ್ಲಿನ ರೆಸಿಡೆಂಟ್ ಯಶ್ ಅಹುಜಾ ಅನ್ನೋ ವ್ಯಕ್ತಿ ತನ್ನ ಫ್ರೆಂಡ್ಸ್ಗೋಸ್ಕರ ಭಗವತಿ ಹೈಟ್ಸ್ನಲ್ಲಿ ಆರ್ಗನೈಸ್ ಮಾಡಿರ್ತಾನೆ. ಅವನ ಎಲ್ಲ ಫ್ರೆಂಡ್ಸ್ ಈ ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಕುಣಿತಾ ಫೋಟೋಸ್ ಕ್ಲಿಕ್ ಮಾಡ್ತಾ ಪಾರ್ಟಿನ ಎಂಜಾಯ್ ಮಾಡ್ತಿದ್ರು. ಸ್ವಲ್ಪ ಹೊತ್ತಾದಮೇಲೆ ಕೆಲವು ಫ್ರೆಂಡ್ಸ್ ಬೇರೆ ಪಾರ್ಟಿ ಅಟೆಂಡ್ ಮಾಡೋಗೋಸ್ಕರ ಯಶ್ನ ಪಾರ್ಟಿ ಬಿಟ್ಟು ಹೋಗ್ತಾರೆ. ಮತ್ತು ಕೆಲ ಫ್ರೆಂಡ್ಸ್ ತುಂಬ ತಡರಾತ್ರಿ ಆಗಿದ್ದರಿಂದ ಸೆಕೆಂಡ್ ಫ್ಲೋರ್ನಲ್ಲಿದ್ದ ಯಶ್ನ ಫ್ಲ್ಯಾಟ್ನಲ್ಲಿ ಮಲಗಲಿಕ್ಕೆ ಹೋಗ್ತಾರೆ. ಮತ್ತು ಬಾಕಿ ಉಳಿದವರು ಅಲ್ಲೇ ಕುಡಿತಾ ಹರಟೆ ಹೊಡಿತಾ ಇರ್ತಾರೆ. ಸುಮಾರು 2 ಗಂಟೆ ನಂತರ ಅಂದರೆ 2:15ಕ್ಕೆ ಭಗವತಿ ಹೈಟ್ಸ್ನ ರೆಸಿಡೆಂಟ್ ಒಬ್ಬರು ತಮ್ಮ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ಲಿಕ್ಕಂತ ತಮ್ಮ ಫ್ಲ್ಯಾಟ್ನಿಂದ ಇಳಿದು ಗ್ರೌಂಡ್ ಫ್ಲೋರ್ಗೆ ಬರ್ತಾರೆ. ಅವರು ಲಿಫ್ಟ್ನ ಓಪನ್ ಮಾಡಿದ ತಕ್ಷಣ ಅಲ್ಲಿ ನೋಡಿದ ದೃಶ್ಯ ತುಂಬಾನೇ ಭಯಂಕರ ಆಗಿರುತ್ತೆ. ಯಾಕಂದ್ರೆ ಒಬ್ಬ ಹುಡುಗಿ ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಸತ್ತೋಗಿರ್ತಾಳೆ. ಅಷ್ಟಕ್ಕೂ ಈ ಶವ ಯಾರ್ದಾಗಿತ್ತು, ಈ ಹುಡುಗಿ ಯಾರು, ಈ ಹುಡುಗಿಗೂ ಪಾರ್ಟಿಗೂ ಇದ್ದ ಕನೆಕ್ಷನ್ ಏನು ಅಂತ ತಿಳ್ಕೊಳ್ಳೋಕೆ ಬನ್ನಿ ಈ ಘಟನೆ ನಡೆದ ಕೆಲ ಗಂಟೆಗಳ ಹಿಂದೆ ಹೋಗೋಣ. 31 ಡಿಸೆಂಬರ್ 2020 ಸಂಜೆ 7 ಗಂಟೆಗೆ 19 ವರ್ಷದ ಜಾನ್ವಿ ಕುಕ್ರೇಜಾ ಅನ್ನೋ ಹುಡುಗಿ ತನ್ನ ತಂದೆ ಪ್ರಕಾಶ್ ಕುಕ್ರೇಜಾ ಅವರ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ತಯಾರಿ ಮಾಡ್ತಿರ್ತಾಳೆ. ಆದ್ರೆ ಆ ಟೈಮಲ್ಲಿ ಕೋವಿಡ್ ಮಹಾಮಾರಿ ಕಾರಣದಿಂದಾಗಿ ದೇಶದಲ್ಲೆಲ್ಲ ರಿಸ್ಟ್ರಿಕ್ಷನ್ಸ್ ಇಂಪೋಸ್ ಆಗಿರುತ್ತೆ. ಅದಕ್ಕೆ ಎಲ್ರು ಮನೆಯಲ್ಲೇ ಪ್ರಕಾಶ್ ಕುಕ್ರೇಜಾ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನ್ ಮಾಡಿರ್ತಾರೆ. ರಾತ್ರಿ ಸುಮಾರು 8 ಗಂಟೆಗೆ ಕೇಕ್ ಕಟ್ ಮಾಡಿದ ಪ್ರಕಾಶ್ ಕುಕ್ರೇಜಾ ಮೊದಲಿಗೆ ತನ್ನ ಮಗಳಾದ ಮಾನ್ಯ ಕುಕ್ರೇಜಾ ಮತ್ತೆ ಜಾನ್ವಿ ಕುಕ್ರೇಜಾ ಅವರಿಗೆ ಕೇಕ್ ತಿನ್ನಿಸ್ತಾರೆ. ಈ ಎಲ್ಲ ಮೂಮೆಂಟ್ನ ಅವರು ಕ್ಯಾಮ್ರಾದಲ್ಲೂ ಸಹ ಕ್ಯಾಪ್ಚರ್ ಮಾಡ್ತಾರೆ. 2 ಗಂಟೆ ನಂತರ ಜಾನ್ವಿ ಕುಕ್ರೇಜಾಳ ಫ್ರೆಂಡ್ಸ್ ಆದ 19 ವರ್ಷದ ದಿಯಾ ಪಡಲ್ಕರ್ ಮತ್ತೆ 21 ವರ್ಷದ ಶ್ರೀ ಜೋಗ್ ಧನ್ಕರ್ ಅನ್ನೋ ಇಬ್ರು ಫ್ರೆಂಡ್ಸ್ ಜಾನ್ವಿಯ ಮನೆಗೆ ಬರ್ತಾರೆ. ಅವರು ಮೊದಲಿಗೆ ಜಾನ್ವಿಯ ತಂದೆಗೆ ಬರ್ಡೇ ವಿಶ್ ಮಾಡ್ತಾರೆ. ನಂತರ ಜಾನ್ವಿ ಅವರಿಗೆ ಕೇಕ್ ಸಹ ತಿನ್ಲಿಕ್ಕೆ ಕೊಡ್ತಾಳೆ. 2 ಗಂಟೆ ನಂತರ ಹೊಸ ವರ್ಷ ಸ್ಟಾರ್ಟ್ ಆಗೋದ್ರಲ್ಲಿ ಇರುತ್ತೆ. ಹಾಗಾಗಿ ಅವರ ಕಾಮನ್ ಫ್ರೆಂಡ್ ಯಶ್ ಅಹುಜಾ ಅನ್ನೋ ವ್ಯಕ್ತಿ ಪಾರ್ಟಿನ ಆರ್ಗನೈಸ್ ಮಾಡಿರ್ತಾನೆ. ಯಶ್ ಅಹುಜಾನ ಮನೆ ಮುಂಬೈನ ಖಾರ್ ಏರಿಯಾದ ಭಗವತಿ ಹೈಟ್ಸ್ ನಲ್ಲಿರುತ್ತೆ. ಮತ್ತೆ ಇದು ಜಾನ್ವಿಯ ಮನೆಯಿಂದ ಕೇವಲ 8 ನಿಮಿಷದ ದೂರದಲ್ಲಿರುತ್ತೆ. ದಿಯಾ ಮತ್ತೆ ಶ್ರೀ ಜಾನ್ವಿನ ಪಾರ್ಟಿಗೆ ಕರೀತಾರೆ. ಆದ್ರೆ ಜಾನ್ವಿ ಎಕ್ಸಾಮ್ ಇದ್ದಿದ್ರಿಂದ ನಾನು ಬರಲ್ಲ ಅಂತ ಹೇಳ್ತಾಳೆ. ಆದ್ರೆ ಇವ್ರು ತುಂಬಾನೇ ಫೋರ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿಂದ ಅವಳು ಪಾರ್ಟಿಗೆ ಹೋಗ್ಲಿಕ್ಕೆ ಒಪ್ಕೋತಾಳೆ. ಮತ್ತೆ ತನ್ನ ತಂದೆ ಹತ್ರ ಪರ್ಮಿಷನ್ ಸಹ ಕೇಳ್ತಾಳೆ. ಆದ್ರೆ ಕೋವಿಡ್ ಮಹಾಮಾರಿ ಕಾರಣದಿಂದ ಪಬ್ಲಿಕ್ ಗ್ಯಾದರಿಂಗ್ ಬ್ಯಾನ್ ಇದ್ದಿದ್ರಿಂದ ಅವಳ ತಂದೆ ಮೊದಲಿಗೆ ಹೋಗೋದು ಬೇಡ ಅಂತಾರೆ. ಆದ್ರೆ ದಿಯಾ ಮತ್ತೆ ಶ್ರೀ ಪಾರ್ಟಿಗೆ ಕೇವಲ 12ರಿಂದ 15 ಜನ ಬರ್ತಾರೆ. ಮತ್ತೆ ಮನೆ ಕೂಡ ತುಂಬಾ ಹತ್ರ ಇದೆ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಆಗ ಜಾನ್ವಿಯ ತಂದೆ ತನ್ನ ಮಗಳಿಗೆ ಕಳ್ಸೋಕೆ ಒಪ್ಕೋತಾರೆ. ಮತ್ತೆ ಬೇಗ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರೋಕೆ ಹೇಳ್ತಾರೆ. ಒಂದ್ ವೇಳೆ ತುಂಬಾನೇ ಲೇಟ್ ಆದ್ರೆ ಅಲ್ಲೇ ಮಲ್ಗಿ ಬೆಳಗ್ಗೆ ಬೇಗ ಎದ್ದು ಬರೋಕೆ ಹೇಳ್ತಾರೆ. ಈ ಎಲ್ಲಾ ಷರತ್ತುಗಳಿಗೆ ಒಪ್ಪಿದ ಮೂವರು ಅಲ್ಲಿಂದ ಪಾರ್ಟಿಗೆ ಹೋಗ್ತಾರೆ. ಸುಮಾರು 12:30ಕ್ಕೆ ಅಲ್ಲಿ ರೀಚ್ ಆಗ್ತಾರೆ. 2 ಗಂಟೆ ನಂತರ ಪ್ರಕಾಶ್ ಜಾನ್ವಿಗೆ ಕಾಲ್ ಮಾಡ್ತಾರೆ. ಆದ್ರೆ ಜಾನ್ವಿಯ ಕಾಲ್ ಬಿಸಿ ಬರುತ್ತೆ. ಆಗ ಪ್ರಕಾಶ್ ಜಾನ್ವಿ ಬೆಳಗ್ಗೆನೆ ಮನೆಗೆ ಬರ್ಬೋದು ಅನ್ಕೊಂಡು ಮಲ್ಗ್ಲಿಕ್ಕೆ ಹೋಗ್ಬಿಡ್ತಾರೆ. 1 ಜನವರಿ 2021 ಸಮಯ ಬೆಳಗಿನ ಸುಮಾರು 5:10. ಜನವರಿ 1, 2021 ಬೆಳಗ್ಗೆ ಸುಮಾರು 5:10ಕ್ಕೆ ಪ್ರಕಾಶ್ ಕುಕ್ರೇಜಾ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅವರು ರಾತ್ರಿ ತಡವಾಗಿ ಮಲಗಿದ್ರಿಂದ ಇನ್ನು ನಿದ್ದೆ ಮಂಪರಿನಲ್ಲಿ ಇರ್ತಾರೆ. ಅದೇ ನಿದ್ದೆ ಕಣ್ಣಿಂದ ಅವರು ಫೋನ್ನ ಸ್ಕ್ರೀನ್ ನೋಡಿದಾಗ ಆ ಕಾಲ್ ಬೇರೆ ಯಾರ್ದು ಅಲ್ಲ, ಅವರ ಪಕ್ಕದ ಮನೆಯವರಾದ ಸಮೀರ್ ಪಡಲ್ಕರ್ ಅವರದಾಗಿರುತ್ತೆ. ಈ ಸಮೀರ್ ಪಡಲ್ಕರ್ ಜಾನ್ವಿಯ ಬಾಲ್ಯದ ಗೆಳತಿ ದಿಯಾ ಪಡಲ್ಕರ್ ಅವರ ತಂದೆ ಆಗಿರ್ತಾರೆ. ಇದನ್ನ ನೋಡಿದ ಪ್ರಕಾಶ್ ಕುಕ್ರೇಜಾ ಅವರು ಮಂದವಾದ ಒಂದು ನಗುವಿನೊಂದಿಗೆ ಫೋನ್ ನ ರಿಸೀವ್ ಮಾಡ್ತಾರೆ. ಆದ್ರೆ ಆ ಕಡೆಯಿಂದ ಬಂದ ಒಂದು ಗಾಬರಿಯಿಂದ ಕೂಡಿದ ಧ್ವನಿ ಸಂತೋಷ್ ಅವರ ಆ ನಗುನ ಕ್ಷಣದಲ್ಲೇ ಮಾಯವಾಗುವಂತೆ ಮಾಡುತ್ತೆ. ಕಾರಣ ಸಮೀರ್ ಹೇಳ್ತಾರೆ, ಪ್ರಕಾಶ್ ನೀವು ತಕ್ಷಣ ಖಾರ್ ಪೊಲೀಸ್ ಸ್ಟೇಷನ್ಗೆ ಬನ್ನಿ, ಜಾನ್ವಿಯ ಆಕ್ಸಿಡೆಂಟ್ ಆಗಿದೆ ಅಂತ. ಇದನ್ ಕೇಳಿದ ತಕ್ಷಣ ಪ್ರಕಾಶ್ ಅವರ ತಲೆ ಮೇಲೆ ಗುಡ್ಡನೆ ಬಿದ್ದಂತಾಗುತ್ತೆ. ಯಾವ ಮಗಳನ್ನ ಕೆಲ ಗಂಟೆಗಳ ಹಿಂದೆ ನ್ಯೂ ಇಯರ್ ಪಾರ್ಟಿಗೆ ಕಳಿಸಿದ್ರು ಆ ಮಗಳ ಆಕ್ಸಿಡೆಂಟ್ ಸುದ್ದಿ ಕೇಳಿ ಅವರ ಕೈ ಕಾಲು ನಡುಗ್ಲಿಕ್ಕೆ ಶುರು ಆಗುತ್ತೆ. ಆಗ ಪ್ರಕಾಶ್ ಕುಕ್ರೇಜಾ ತಮ್ಮನ್ ತಾವು ಹೇಗೋ ಸುಧಾರಿಸಿಕೊಂಡು ಈ ಸುದ್ದಿನ ತಮ್ಮ ಪತ್ನಿಯಾದ ನಿಧಿ ಕುಕ್ರೇಜಾ ಅವರಿಗೆ ಹೇಳ್ತಾರೆ. ಇಂಥ ಸುದ್ದಿ ತಂದೆ ತಾಯಿಯ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮಾತಲ್ಲಿ ಹೇಳೋದು ಸಹ ಅಸಾಧ್ಯ. ತಡ ಮಾಡದೆ ಖಾರ್ ಪೊಲೀಸ್ ಸ್ಟೇಷನ್
ಸ್ಟೇಷನ್ಗೆ ದೌಡಾಯಿಸ್ತಾರೆ. ಪೊಲೀಸ್ ಸ್ಟೇಷನ್ಗೆ ತಲುಪಿದ ಅವರ ಕಣ್ಣುಗಳು ಮಗಳು ಜಾನ್ವಿನ ಹುಡುಕ್ಲಿಕ್ಕೆ ಶುರು ಮಾಡುತ್ತವೆ. ಆದ್ರೆ ಪೊಲೀಸರು ಬಂದು ನಿಮ್ಮ ಮಗಳು ಜಾನ್ವಿ ಈಗ ಈ ಪ್ರಪಂಚದಲ್ಲಿ ಇಲ್ಲ ಅನ್ನೋ ಸುದ್ದಿನ ಅವರಿಗೆ ಕೊಡ್ತಾರೆ. ಇದನ್ ಕೇಳಿದ ತಕ್ಷಣ ಪ್ರಕಾಶ್ ಮತ್ತೆ ನಿಧಿ ಅವರ ಹೃದಯ ಬಡಿತವೇ ನಿಂತಂತಾಗುತ್ತೆ. ಮತ್ತೆ ಪ್ರಕಾಶ್ ಅವರು ಶಾಕ್ ನಿಂದಾಗಿ ನೆಲದ ಮೇಲೆ ಕುಸಿದ್ ಬೀಳ್ತಾರೆ. ಇದುವರೆಗೆ ಎಲ್ಲರೂ ಈ ಸಾವು ಒಂದು ಆಕ್ಸಿಡೆಂಟ್ ಅಂತಾನೆ ಅನ್ಕೊಂಡಿರ್ತಾರೆ. ಆದ್ರೆ ಸತ್ಯನೇ ಬೇರೆ ಆಗಿರುತ್ತೆ. ಆ ಸತ್ಯನ ಸುಳ್ಳಿನ ಮೂಟೆಯಲ್ಲಿ ಕಟ್ಟಿ ಮಹಡಿಯಿಂದ ಎಸೆಯಲಾಗಿರುತ್ತೆ. ಸ್ಯಾಂಟಾ ಕ್ರೂಸ್, ಮುಂಬೈನ ಸ್ಯಾಂಟಾ ಕ್ರೂಸ್ ನಲ್ಲಿ ವಾಸವಿದ್ದ ಪ್ರಕಾಶ್ ಕುಕ್ರೇಜಾ ಒಂದು ಶೂ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಅವರ ಪತ್ನಿ ನಿಧಿ ಕುಕ್ರೇಜಾ ಮುಂಬೈನ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಒಂದು ಸುಖಿ ಪರಿವಾರಕ್ಕೆ ಏನೆಲ್ಲ ಬೇಕೋ ಎಲ್ಲವೂ ಈ ಕುಕ್ರೇಜಾ ಫ್ಯಾಮಿಲಿ ಬಳಿಯಲಿತ್ತು. ತಮ್ಮ ದೊಡ್ಡ ಮಗಳು ಜಾನ್ವಿ ಮತ್ತೆ ಸಣ್ಣ ಮಗಳು ಮಾನ್ಯ ಅವರ ಒಂದು ಒಳ್ಳೆ ಫ್ಯೂಚರ್ ರೂಪಿಸೋದು ಇವರ ಕನಸಾಗಿರುತ್ತೆ. ಅವರ ದೊಡ್ಡ ಮಗಳಾದ ಜಾನ್ವಿ ಮುಂಬೈನ ಜೈಹಿಂದ್ ಕಾಲೇಜ್ ನಿಂದ ಸೈಕಾಲಜಿಯ ಸ್ಟಡಿ ಮಾಡ್ತಿದ್ಲು ಮತ್ತು ಅವಳ ಕನಸು ಗ್ರಾಜುಯೇಷನ್ ಮುಗಿಸಿ ಆಸ್ಟ್ರೇಲಿಯಾದಲ್ಲಿ ಮಾಸ್ಟರ್ಸ್ ಮಾಡೋದಾಗಿರುತ್ತೆ. ಸ್ಟಡೀಸ್ ಮಾತ್ರವಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಯಲ್ಲಿ ಸಹ ಜಾನ್ವಿ ತುಂಬಾನೇ ಮುಂದೆ ಇರ್ತಾಳೆ. ತನ್ನ ವಯಸ್ಸಿನ ಮಕ್ಕಳಲ್ಲಿ ಎಲ್ಲರಿಗಿಂತ ಹೆಚ್ಚು ಬ್ಲಡ್ ಡೊನೇಷನ್ ಡ್ರೈವ್ ನಲ್ಲಿ ಪಾಲ್ಗೊಳ್ತಿದ್ದ ಜಾನ್ವಿ ಯಾವಾಗ್ಲೂ ಬೇರೆಯವರ ಹೆಲ್ಪ್ ಮಾಡೋದ್ರಲ್ಲಿ ಮುಂದೆ ಇರ್ತಿದ್ಲು. ಇದೇ ಒಂದು ನೇಚರ್ ನಿಂದಾಗಿ ಜಾನ್ವಿ 10ನೇ ಕ್ಲಾಸ್ ಆದ ತಕ್ಷಣ ರೋಟರಿ ಕ್ಲಬ್ಗೆ ಜಾಯ್ನ್ ಆಗ್ತಾಳೆ. ಅವಳ ಡಿಪೆಂಡಬಲ್ ನೇಚರ್ ನಿಂದಾಗಿ ಜಾಯ್ನ್ ಆದ ತಕ್ಷಣ ಜಾನ್ವಿನ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಕ್ಲಬ್ ಸರ್ವಿಸ್ ಡೈರೆಕ್ಟರ್ ಆಗಿ ಮಾಡ್ತಾರೆ. ಅವಳು ಬಬ್ಲಿ ಮತ್ತೆ ಫ್ರೆಂಡ್ಲಿ ನೇಚರ್ನ ಹುಡುಗಿ ಆಗಿದ್ರಿಂದ ಅವಳಿಗೆ ತುಂಬಾ ಜನ ಸ್ನೇಹಿತರಿರ್ತಾರೆ. ಅವಳ ತುಂಬಾ ಕ್ಲೋಸ್ ಬಾಂಡ್ ಅವಳ ಚೈಲ್ಡ್ಹುಡ್ ಫ್ರೆಂಡ್ ಆದ ದಿಯಾ ಜೊತೆಗಿರುತ್ತೆ. ಮತ್ತೆ ಎರಡು ಕುಟುಂಬದವರು ಸಹ ತುಂಬಾ ಆತ್ಮೀಯತೆಯಿಂದ ಇರ್ತಾರೆ. ಇದೇ ಗೆಳೆತನ ಮತ್ತೆ ಜಾನ್ವಿಯ ವಿಷನರಿ ಐಡಿಯಾಸ್ ನಿಂದಾಗಿ ಜೂನ್ 2020 ಮಹಾಮಾರಿಯ ಕಾರಣ ಇವರ ಹಾಬಿಯಾದ ಕೇಕ್ ಬೇಕಿಂಗ್ ನ ಬಿಸ್ನೆಸ್ ಆಗಿ ಪ್ರಿಟಿ ಬೇಕ್ಡ್ ಬೈ ಡಿಜೆ ನ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಡಿ ಅಂದ್ರೆ ದಿಯಾ ಮತ್ತೆ ಜೆ ಅಂದ್ರೆ ಜಾನ್ವಿ ಆಗಿರುತ್ತೆ. ಯೂಟ್ಯೂಬ್ ನಿಂದ ಕುಕಿಂಗ್ ಕಲಿತು ಕುಕ್ಕೀಸ್ ಮತ್ತೆ ಬ್ರೌನೀಸ್ ನ ಮೆನುನ ಲಾಂಚ್ ಮಾಡ್ತಾರೆ. ಅವರ ಕ್ರಿಯೇಟಿವ್ ಕ್ಯಾಪ್ಷನ್ ಮತ್ತೆ ಅಟ್ರಾಕ್ಟಿವ್ ಪ್ಯಾಕೇಜ್ ನ ಜೊತೆಗಿನ ಹ್ಯಾಂಡ್ ರಿಟನ್ ನೋಟ್ ಕಸ್ಟಮರ್ ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆಗುತ್ತೆ. ಅವರ ಆರ್ಡರ್ಸ್ ಕೂಡ ಹೆಚ್ಚಾಗುತ್ತಾ ಬರುತ್ತೆ. ಆದ್ರೆ ದೀಪಾವಳಿ ಟೈಮ್ ನಲ್ಲಿ ಆರ್ಡರ್ಸ್ ಸ್ವಲ್ಪ ಕಡಿಮೆ ಬರುತ್ತೆ. ಇದರಿಂದಾಗಿ ಅವರು ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಸಮಯದಲ್ಲಿ ಇನ್ನು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡೋ ಪ್ಲಾನ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಪ್ಲಾನ್ ಎಕ್ಸಿಕ್ಯೂಟ್ ಆಗೋ ಮುಂಚೆನೆ ಅವರ ಪೇಜ್ಗೆ ರೆಸ್ಪಾನ್ಸ್ ಬರೋದು ಸ್ಟಾಪ್ ಆಗುತ್ತೆ. ಅವರ ಸ್ನೇಹಿತರ ಪ್ರಕಾರ ದೀಪಾವಳಿ ಸಮಯದಲ್ಲಿ ಕುಸಿದ ಆರ್ಡರ್ಸ್ ನ ಪರಿಣಾಮದಿಂದಾಗಿ ಅವರಿಗೆ ಈ ಬಿಸ್ನೆಸ್ ಬಂದ್ ಮಾಡೋ ಪರಿಸ್ಥಿತಿ ಬಂದಿರುತ್ತೆ. ಬಿಸ್ನೆಸ್ ಬಂದಾದ್ರೂ ಸಹ ಜಾನ್ವಿ ಮತ್ತೆ ದಿಯಾರ ಫ್ರೆಂಡ್ಶಿಪ್ ಮೊದಲಿನ ತರಾನೇ ಇತ್ತು. 1 ಜನವರಿ 2021 ಭಾಗವತಿ ಹೈಟ್ಸ್ ರಾತ್ರಿಯ 3 ಗಂಟೆ ಸುಮಾರಿಗೆ ಭಗವತಿ ಹೈಟ್ಸ್ ನ ರೆಸಿಡೆಂಟ್ ನ ಕಾಲ್ ಆಧಾರದ ಮೇಲೆ ಪೊಲೀಸರು ಕ್ರೈಮ್ ಸೀನ್ಗೆ ಧಾವಿಸ್ತಾರೆ. ಮತ್ತೆ ಫೋರೆನ್ಸಿಕ್ ಟೀಮ್ಗೂ ಸಹ ಇನ್ಫಾರ್ಮ್ ಮಾಡಲಾಗುತ್ತೆ. ಇನ್ವೆಸ್ಟಿಗೇಷನ್ ನ ಸಮಯದಲ್ಲಿ ಆ ರೆಸಿಡೆಂಟ್ ಹೇಳ್ತಾರೆ ರಾತ್ರಿ ಎಲ್ಲ ರೂಫ್ ಟಾಪ್ ಮೇಲೆ ಪಾರ್ಟಿ ನಡೀತಾ ಇತ್ತು ಅಂತ. ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ ಆ ಪಾರ್ಟಿ ಈಗ್ಲೂ ಸಹ ನಡೀತಿರುತ್ತೆ. ಪೊಲೀಸರು ಅಲ್ಲಿ ಹೋಗಿ ವಿಚಾರಣೆ ಮಾಡೋಕೆ ಶುರು ಮಾಡಿದಾಗ ಎಲ್ಲಾ ಮಕ್ಕಳು ಕುಡಿತದ ನಶೆಯಲ್ಲಿರ್ತಾರೆ. ಏನು ಹೇಳೋ ಪರಿಸ್ಥಿತಿಯಲ್ಲಿ ಅವರಿರಲ್ಲ. ಆಗ ಪೊಲೀಸರು ಪ್ರಕಾಶ್ ಕುಕ್ರೇಜಾ ಅವರನ್ನ ಬಾಡಿ ಐಡೆಂಟಿಫೈ ಮಾಡೋಕೆ ಕರೆಸ್ತಾರೆ. ಆಗ ಅವರು ತಮ್ಮ ಮಗಳು ಜಾನ್ವಿ ಅಂತ ಕನ್ಫರ್ಮ್ ಮಾಡ್ತಾರೆ. ಬಾಡಿ ಐಡೆಂಟಿಫೈ ಆದ ತಕ್ಷಣ ಫೋರೆನ್ಸಿಕ್ ಟೀಮ್ ಅವರು ತಮ್ಮ ಕೆಲಸನ ಶುರು ಮಾಡ್ತಾರೆ. ಅವರು ಫ್ಲೋರ್ ಬೈ ಫ್ಲೋರ್ ಕೆಳಗೆ ಬರುವಾಗ ಅವರಿಗೆ ಸಿಕ್ಕ ಸಾಕ್ಷ್ಯಗಳು ಒಂದು ದಾರುಣವಾದ ಘಟನೆನ ಚೀರಿ ಹೇಳ್ತಿರುತ್ತೆ. 5th ಫ್ಲೋರ್ ನಿಂದ 2nd ಫ್ಲೋರ್ ವರೆಗೆ ಮೆಟ್ಟಿಲ್ಗಳ ಮೇಲೆ, ರೇಲಿಂಗ್ಸ್ ಮತ್ತೆ ಗ್ರಿಲ್ ಮೇಲೆ ರಕ್ತದ ಕಳೆಗಳಿರುತ್ತೆ. ಈ ರಕ್ತಸಿಕ್ತವಾದ ಮೆಟ್ಟಿಲ್ಗಳ ಮೇಲೆ ಕೆಲವು ಕಡೆ ಒಡೆದ ಬಳೆಯ ಚೂರುಗಳು, ಇಯರಿಂಗ್ಸ್, ಚಪ್ಪಲಿ ಮತ್ತೆ ಜಾನ್ವಿಯ ಕೂದಲು ಬಿದ್ದಿರುತ್ತೆ. ಹೆಚ್ಚು ರಕ್ತದ ಕಲೆಗಳು 2nd ಫ್ಲೋರ್ ನಲ್ಲಿರುತ್ತೆ. ಯಶಾಹುಜನ 2nd ಫ್ಲೋರ್ ನ ಫ್ಲಾಟ್ ನಲ್ಲಿ ಹುಡುಕಿದಾಗ ಅಲ್ಲಿ ರಕ್ತ ಅಂಟಿದ ಬೆಡ್ ಶೀಟ್ ಮತ್ತೆ ದಿಂಬು ಸಿಗುತ್ತೆ. ಎಲ್ಲಾ ಸಾಕ್ಷಿಗಳನ್ನ ಸೀಸ್ ಮಾಡಿದ್ಮೇಲೆ ಜಾನ್ವಿಯ ಬಾಡಿನ ಪೋಸ್ಟ್ ಮಾರ್ಟಮ್ಗಾಗಿ ವೆಸ್ಟ್ ಬಾಂದ್ರಾದಲ್ಲಿರೋ ಕೆವಿ ಬಾಬಾ ಮುನ್ಸಿಪಲ್ ಜನರಲ್ ಹಾಸ್ಪಿಟಲ್ಗೆ ಕಳಿಸಲಾಗುತ್ತೆ. ಪೊಲೀಸರು ಯಶ್ ಹತ್ರ ಪಾರ್ಟಿಗೆ ಬಂದ ಎಲ್ಲರ ಲಿಸ್ಟ್ ನ ತಗೋತಾರೆ. ಮತ್ತೆ ಅವ್ರನ್ನೆಲ್ಲ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಲಿಕ್ಕೆ ಥಾರ್ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾರೆ. ಮತ್ತೆ ಜಾನ್ವಿಯ ಬಾಡಿ ಕಂಡೀಷನ್ ನೋಡಿದ್ಮೇಲೆ ಜಾನ್ವಿಯ ತಂದೆ ತಾಯಿ ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಆಗಿದೆ ಅಂತ ಪೊಲೀಸರಿಗೆ ಹೇಳ್ತಾರೆ. ಮತ್ತು ಮನಸ್ಸು ಗಟ್ಟಿ ಮಾಡ್ಕೊಂಡು ಕೊನೆಗೆ ಜಾನ್ವಿಯ ಅಂತಿಮ ಸಂಸ್ಕಾರ ಕೂಡ ಮಾಡಲಾಗುತ್ತೆ. ಅಂದು ಸಂಜೆ 6 ಗಂಟೆಗೆ ಖಾರ್ ಜಿಮ್ಖಾನಾದಲ್ಲಿ ಒಂದು ಕಂಡೋಲೆನ್ಸ್ ಮೀಟ್ ಕೂಡ ಆರ್ಗನೈಸ್ ಮಾಡ್ತಾರೆ. ಎಲ್ರೂ ಭಾರವಾದ ಮನಸ್ಸಿನಿಂದ ಜಾನ್ವಿಗೆ ಕೊನೆಯ ಟ್ರಿಬ್ಯೂಟ್ ಕೊಡ್ತಾರೆ. ಇಲ್ಲಿವರೆಗೂ ಎಲ್ಲರ ಚಿತ್ತ ಜಾನ್ವಿಯ ಸಾವಿನ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಯಾವಾಗ ಪೋಸ್ಟ್ ಮಾರ್ಟಮ್ ರಿಸಲ್ಟ್ ಬರುತ್ತೋ ಎಲ್ಲರ ದುಃಖ ಕೋಪದಲ್ಲಿ ಪರಿವರ್ತನೆ ಆಗುತ್ತೆ. ಯಾಕಂದ್ರೆ ಈ ಆಟೋಪ್ಸಿ ರಿಪೋರ್ಟ್ ನಲ್ಲಿ ಇದು ಒಂದು ಕೊಲೆ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಜಾನ್ವಿಯ ಸ್ಕಲ್ ಮೇಲೆ ಯಾವುದೇ ಒಂದು ಶಾರ್ಪ್ ಆದ ಆಬ್ಜೆಕ್ಟ್ ನಿಂದ ಅಟ್ಯಾಕ್ ಮಾಡಿರ್ತಾರೆ. ಮತ್ತೆ ಅವಳ ಬಾಡಿ ಮೇಲೆ ಟೋಟಲ್ ಆಗಿ 43 ಇಂಜುರೀಸ್ ನ ಮಾರ್ಕ್ ಸಹ ಇರುತ್ತೆ. ಅವಳ ಸ್ಟ್ರಗಲ್ ತುಂಬಾ ಇಂಟೆನ್ಸ್ ಆಗಿರುತ್ತೆ. ರಿಪೋರ್ಟ್ ಪ್ರಕಾರ ಜಾನ್ವಿನ ರಾತ್ರಿಯ 1:30 2 ಗಂಟೆ ಸುಮಾರಿಗೆ ಕೊಲೆ ಮಾಡಲಾಗಿರುತ್ತೆ. ಹಾಗೂ ಜಾನ್ವಿ ಬಾಡಿ ಮೇಲೆ ಯಾವುದೇ ಸೆಕ್ಷುವಲ್ ಅಸಾಲ್ಟ್ ನ ಸೈನ್ ಇರಲ್ಲ.
ಈ ರಿಪೋರ್ಟ್ ಪ್ರಕಾರ ಇದೊಂದು ಆಕ್ಸಿಡೆಂಟ್ ಡೆತ್ ಆಗಿರಲ್ಲ, ಬದಲಿಗೆ ಒಂದು ಬ್ರೂಟಲ್ ಆದ ಕೊಲೆ ಆಗಿರುತ್ತೆ. ಅಷ್ಟಕ್ಕೂ ಆ ರಾತ್ರಿ ಏನಾಗಿತ್ತು ಅನ್ನೋ ಪ್ರಶ್ನೆಗೆ ದಿಯಾ ಮತ್ತೆ ಶ್ರೀನೇ ಉತ್ತರ ಕೊಡ್ಬೇಕಾಗಿರುತ್ತೆ. ಯಾಕಂದ್ರೆ ಈ ಇಬ್ರು ಜಾನ್ವಿನ ಪಾರ್ಟಿಗೆ ಕರ್ಕೊಂಡು ಹೋಗಿರ್ತಾರೆ. ಪ್ರಕಾಶ್ ಕುಕ್ರೇಜ್ ಅವರು ಆ ರಾತ್ರಿ ಎಕ್ಸಾಕ್ಟ್ ಆಗಿ ಏನಾಗಿತ್ತು ಅಂತ ಕೇಳೋಕೆ ದಿಯಾಗೆ ಕಾಲ್ ಮಾಡ್ಬೇಕು ಅನ್ಕೋತಾರೆ. ಆಗ ಅವರಿಗೆ ದಿಯಾ ಅವಳ ತಂದೆ ಲಾಸ್ಟ್ ಕಾಲ್ ನಲ್ಲಿ ಹೇಳ್ದ ಮಾತುಗಳು ನೆನಪಾಗುತ್ತೆ. ಅವರು ಅವತ್ ಕಾಲ್ ನಲ್ಲಿ ದಿಯಾ ಮತ್ತೆ ಜಾನ್ವಿ ಇಬ್ಬರಿಗೂ ಆಕ್ಸಿಡೆಂಟ್ ಆಗಿದೆ, ಮತ್ತೆ ಅವರ ಮಗಳು ದಿಯಾ ಹಿಂದೂಜಾ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ, ಮತ್ತೆ ಜಾನ್ವಿ ಬಾಬಾ ಮುನ್ಸಿಪಲ್ ಜನರಲ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ ಹೇಳ್ತಾರೆ. ಈ ಒಂದು ವಿಷಯ ನಿಧಿ ಕುಕ್ರೇಜ್ ಅವಳ ಮನಸ್ಸಿನಲ್ಲಿ ಸಂಶಯ ಬೆಳೆಯೋಕೆ ಸಾಕಾಗಿರುತ್ತೆ. ಇಬ್ಬರಿಗೂ ಒಂದೇ ಜಾಗದಲ್ಲಿ ಒಂದೇ ಟೈಮ್ ನಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ಬೇರೆ ಬೇರೆ ಹಾಸ್ಪಿಟಲ್ ನಲ್ಲಿ ಯಾಕೆ ಅಡ್ಮಿಟ್ ಮಾಡಿದ್ರು ಅಂತ ಅವರಿಗೆ ಒಂದು ಡೌಟ್ ಶುರು ಆಗುತ್ತೆ. ಮತ್ತೆ ಈ ಘಟನೆ ದಿಯಾ ಮತ್ತೆ ಶ್ರೀ ಯಾಕೆ ಕಾಲ್ ಮಾಡಿ ಹೇಳಲಿಲ್ಲ, ದಿಯಾಳ ತಂದೆ 2.5 ಗಂಟೆ ಕಳೆದ ಮೇಲೆ ಯಾಕೆ ಕಾಲ್ ಮಾಡಿದ್ರು ಅಂತೆಲ್ಲ ಅವರಿಗೆ ಅನುಮಾನ ಬರೋಕೆ ಶುರುವಾಗುತ್ತೆ. ಈ ಮಕ್ಕಳಿಗೆ ಜಾನ್ವಿಯ ಕೊಲೆ ಬಗ್ಗೆ ಏನೋ ಗೊತ್ತಿದೆ, ಮತ್ತೆ ದಿಯಾಳ ತಂದೆ ಅವಳನ್ನ ಸೇವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅವರು ಡಾಟ್ಸ್ ನ ಕನೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಿಧಿ ಕೊನೆಗೆ ಖಾರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶ್ರೀ ಮತ್ತೆ ದಿಯಾ ಮೇಲೆ FIR ರಿಜಿಸ್ಟರ್ ಮಾಡ್ತಾರೆ. ಪೊಲೀಸರು ತಕ್ಷಣ ಕ್ರೈಮ್ ಸೀನ್ ನ ರೀಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಮತ್ತೆ ಆ ಪಾರ್ಟಿನಲ್ಲಿದ್ದ ಎಲ್ಲರನ್ನ ಕರೆದು ಇಂಟ್ರಾಗೇಟ್ ಮಾಡ್ತಾರೆ. ಮತ್ತೆ ಎಲ್ಲರ ಫೋನ್ ಫೋರೆನ್ಸಿಕ್ ಅನಲೈಸ್ಗೋಸ್ಕರ ಸೀಸ್ ಮಾಡಲಾಗುತ್ತೆ. ಬಿಲ್ಡಿಂಗ್ ನ ವಾಚ್ಮೆನ್ ಸಹ ವಿಚಾರಣೆ ಮಾಡ್ತಾರೆ. ಆದ್ರೆ ಆ ಸಮಯದಲ್ಲಿ ಆತ ಮಲಗಿದ್ದ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಮತ್ತೆ ಪಾರ್ಟಿ ಆರ್ಗನೈಸರ್ ಯಶ್ ಅಹುಜನ ಗ್ರ್ಯಾಂಡ್ ಪೇರೆಂಟ್ಸ್ ಸಹ ತಾವು ಬೇಗ ಮಲ್ಕೊಂಡ್ಬಿಟ್ವಿ, ಮತ್ತೆ ತಮ್ಗೆ ಯಾವುದೇ ಗಲಾಟೆ ಸದ್ದು ಕೇಳಲಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಕೇಸ್ ನ ಸಾಲ್ವ್ ಮಾಡ್ಲಿಕ್ಕೆ ಪೊಲೀಸರಿಗೆ ಇನ್ನೊಂದು ಅಡಚಣೆ ಕಾದಿರುತ್ತೆ. ಅದೇನಂದ್ರೆ ಪೂರ್ತಿ ಬಿಲ್ಡಿಂಗ್ ನಲ್ಲಿ ಕೇವಲ 2 CCTVಗಳಿರುತ್ತೆ. ಒಂದು ರೂಫ್ ಟಾಪ್ ನ ಮೇಲೆ, ಇನ್ನೊಂದು ಗ್ರೌಂಡ್ ಫ್ಲೋರ್ ನಲ್ಲಿ. ಆ ಘಟನೆ ನಡೆದ ಸೆಕೆಂಡ್ ಫ್ಲೋರ್ ನಲ್ಲಿ ಮತ್ತೆ ಮೆಟಲ್ಗಳ ಮೇಲೆ ಯಾವುದೇ ಒಂದು CCTVಗಳಿರಲ್ಲ. ಆಗ ಪೊಲೀಸರು ರೂಫ್ ಟಾಪ್ ನ ಫುಟೇಜ್ ನ ನೋಡ್ತಾರೆ. ಈ ಫುಟೇಜ್ ನ ನೋಡಿದಾಗ ರಾತ್ರಿ 1:30ಕ್ಕೆ ಜಾನ್ವಿ ಪಾರ್ಟಿ ಬಿಟ್ಟು ಕೆಳಗೆ ನಡ್ಕೊಂಡು ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಇದಾದ್ಮೇಲೆ ಫುಟೇಜ್ ನಲ್ಲಿ ನೋಟಿಸಬಲ್ ಗ್ಯಾಪ್ ಕಾಣಿಸುತ್ತೆ. ಸುಮಾರು 2:15ಕ್ಕೆ ಬೆಳಗಿನ ಜಾವ ಶ್ರೀ ಬಿಲ್ಡಿಂಗ್ ನಿಂದ ಹೊರಕ್ಕೆ ಹೋಗ್ತಿರೋದು ಕಾಣಿಸುತ್ತೆ. ಈ ಫುಟೇಜ್ ನಲ್ಲಿ ಶ್ರೀನ ಶರ್ಟ್ ಹರಿದೋಗಿರುತ್ತೆ, ಮತ್ತೆ ಅದ್ರ ಮೇಲೆ ರಕ್ತದ ಕಲೆಗಳು ಸಹ ಕಾಣಿಸುತ್ತೆ. ತಕ್ಷಣ ಪೊಲೀಸರು ಪಾರ್ಟಿ ಅಟೆಂಡೆನ್ಸ್ ನ ಕ್ವಶನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವರು ಈ 3 ಜನ ಮಧ್ಯೆ ಏನೋ ಗಲಾಟೆ ನಡೀತಾ ಇತ್ತು, ನಂತರ ಅವರು ಮೆಟಲ್ಗಳ ಹತ್ರ ಹೋದ್ರು ಅಂತ ಹೇಳ್ತಾರೆ. ಕೊನೆಗೆ 2 ಜನವರಿ 2021 ಪೊಲೀಸ್ ದಿಯಾ ಮತ್ತೆ ಶ್ರೀನ ಕಸ್ಟಡಿಯಲ್ಲಿ ತಗೋತಾರೆ. ಶ್ರೀನ ರಿಬ್ಸ್ ನಲ್ಲಿ ಸೀರಿಯಸ್ ಇಂಜುರೀಸ್ ಇದ್ದಿದ್ರಿಂದ ಶ್ರೀ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾನೆ. ಹಾಗಾಗಿ ಅವನ್ನ ಹಾಸ್ಪಿಟಲ್ ವಾರ್ಡ್ ನ ಮುಂದೆ ಪೊಲೀಸ್ ಅಪಾಯಿಂಟ್ ಮಾಡಲಾಗುತ್ತೆ. ಪೊಲೀಸ್ ಅವನ ಮೆಡಿಕಲ್ ಕ್ಲಿಯರೆನ್ಸ್ ಗಾಗಿ ವೇಟ್ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ದಿಯಾ ಹಿಂದೂಜಾ ಹಾಸ್ಪಿಟಲ್ ಅಲ್ಲಿ ಲಿಪ್ ಇಂಜುರಿಯಿಂದ ಅಡ್ಮಿಟ್ ಆಗಿರ್ತಾಳೆ. ಅಲ್ಲೇ ಅವಳಿಗೆ ಕ್ವಶನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ದಿಯಾ ಪೊಲೀಸರಿಗೆ ಹೇಳ್ತಾಳೆ, ನಾನು ಮತ್ತು ಶ್ರೀ ಪಾರ್ಟಿಲಿ ಮಾರುವಾನ ತಗೊಂಡಿದ್ವಿ, ಹಾಗಾಗಿ ಅವತ್ತು ಏನು ನಡೀತಾ ಅಂತ ನನಗೇನು ನೆನಪಿಲ್ಲ ಅಂತ. ಆಗ ಪೊಲೀಸರಿಗೆ ಇದು ನಿಜವಾ ಅಥವಾ ವೆಲ್ ಕ್ರಾಫ್ಟೆಡ್ ಸುಳ್ಳ ಅಂತ ಡೌಟ್ ಬರೋಕೆ ಶುರುವಾಗುತ್ತೆ. ಆಗ ಪೊಲೀಸರು ಶ್ರೀನ ಬ್ಯಾಕ್ ಗ್ರೌಂಡ್ ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಅವರಿಗೆ 2 ವರ್ಷಗಳ ಹಿಂದೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಮತ್ತೊಬ್ಬ ಪಾನ್ ಶಾಪ್ ವೆಂಡರ್ ಜೊತೆಗಿನ ಅಸಾಲ್ಟ್ ಬಗ್ಗೆ ಗೊತ್ತಾಗುತ್ತೆ. ಈ 2 ಘಟನೆಗಳು ಶ್ರೀನ ಇಂಪಲ್ಸಿವ್ ಮತ್ತೆ ವೈಲೆಂಟ್ ಬಿಹೇವಿಯರ್ ನ ಬಗ್ಗೆ ಸಾರಿ ಹೇಳ್ತಿತ್ತು. ಆದ್ರೆ ಈ ಇಬ್ರು ಅಕ್ಯೂಸ್ ತಮ್ಮ ಇನ್ವಾಲ್ವ್ಮೆಂಟ್ ನ ಒಪ್ಕೊಳ್ಳೋದಿಲ್ಲ. ಆದ್ರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಆಧಾರದ ಮೇಲೆ 13 ದಿನದ ಪೊಲೀಸ್ ಕಸ್ಟಡಿ ನಂತರ 14 ಜನವರಿ 2021 ಮುಂಬೈನ ಲೋಕಲ್ ಕೋರ್ಟ್ ಶ್ರೀ ಮತ್ತೆ ದಿಯಾನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೆ. ನಂತರ ಶ್ರೀನ ತಲೋಜಾ ಸೆಂಟ್ರಲ್ ಜೈಲ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಮತ್ತು ದಿಯಾನ ಬಾಯ್ಕಲಾ ವುಮೆನ್ಸ್ ಪ್ರಿಸನ್ಗೆ ಕಳಿಸಲಾಗುತ್ತೆ. ನಂತರ ಪೊಲೀಸರು ಆ ರಾತ್ರಿ ಪಾರ್ಟಿಯಲ್ಲಿದ್ದ 14 ಜನರ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಆ ಕ್ರೈಮ್ ಸೀನ್ ನ ರೀಕನ್ಸ್ಟ್ರಕ್ಟ್ ಮಾಡೋಕೆ ಶುರು ಮಾಡಿದಾಗ ಆ ರಾತ್ರಿಯ ಭಯಂಕರ ಘಟನೆ ಪೊಲೀಸರಿಗೆ ಸ್ಪಷ್ಟವಾಗುತ್ತಾ ಬರುತ್ತೆ. ಆ ನ್ಯೂ ಇಯರ್ ಪಾರ್ಟಿಲಿ ಜನ ತಮ್ಮ ಸ್ನೇಹಿತರೊಂದಿಗೆ ಗ್ರೂಪ್ ಮಾಡ್ಕೊಂಡು ತಮ್ಗೆ ಇಷ್ಟವಾದ ಆಕ್ಟಿವಿಟೀಸ್ ನ ಮಾಡೋಕೆ ಶುರು ಮಾಡ್ತಾರೆ. ಇದೇ ಸಮಯದಲ್ಲಿ ಶ್ರೀ ಮತ್ತೆ ಜಾನ್ವಿ ರೂಫ್ ಟಾಪ್ ನ ಕತ್ತಲ ಕೋಣೆಯಲ್ಲಿ ತಮ್ಮ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಪಾರ್ಟಿಯಲ್ಲಿದ್ದ ಒಬ್ಬ ಹುಡುಗಿ ಅವರಲ್ಲಿ ಕೋಸಿ ಆಗೋದನ್ನು ಸಹ ನೋಡಿದ್ಲು. ಸ್ವಲ್ಪ ಸಮಯದ ನಂತರ ದಿಯಾ ರೂಫ್ ಟಾಪ್ ನಲ್ಲಿದ್ದ ಪ್ರೊಜೆಕ್ಟ್ ನ ಹತ್ರ ಬರ್ತಾಳೆ. ಅಲ್ಲಿದ್ದ ಮ್ಯಾಟ್ರಸ್ ಮೇಲೆ ಮಲಗ್ಬಿಡ್ತಾಳೆ. ಇದೇ ಹೊತ್ನಲ್ಲಿ ಜಾನ್ವಿಯ ಒಬ್ಬ ಸ್ನೇಹಿತೆ ಜಾಸ್ತಿ ಕುಡ್ದಿದ್ರಿಂದ ವಾಂತಿ ಮಾಡೋಕೆ ಶುರು ಮಾಡ್ತಾಳೆ. ಆಗ ಜಾನ್ವಿ ಅವಳಿಗೆ ಸಹಾಯ ಮಾಡ್ಲಿಕ್ಕೆ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಸುಮಾರು 12:45ಕ್ಕೆ ಜಾನ್ವಿ ರೂಫ್ ಟಾಪ್ಗೆ ವಾಪಸ್ ಬಂದಾಗ ಅವಳಿಗೆ ಶಾಕ್ ಆದಿರುತ್ತೆ. ಫ್ಲೋರ್ ಮೇಲೆ ಮಲಗಿದ್ದ ದಿಯಾಳ ಜೊತೆ ಶ್ರೀ ಇಂಟಿಮೇಟ್ ಆಗ್ತಿರ್ತಾನೆ. ಇದನ್ನ ನೋಡಿದ ಜಾನ್ವಿ ತಮ್ಮಿಬ್ರ 3 ವರ್ಷಗಳ ಸಂಬಂಧಕ್ಕೆ ಶ್ರೀ ಕೊಟ್ಟ ಶಾಕ್ ನಿಂದ ಅಲ್ಲೇ ಕುಸಿದ್ ಬೀಳ್ತಾಳೆ. ಅವಳಿಗೆ ತನ್ನ ಬಾಯ್ ಫ್ರೆಂಡ್ ಮತ್ತೆ ಬಾಲ್ಯದ ಸ್ನೇಹಿತೆ ಇಬ್ರು ಸೇರಿ ಕೊಟ್ಟ ಈ ನಂಬಿಕೆ ದ್ರೋಹ ನೋಡಕ್ಕಾಗದೆ ಜಾನ್ವಿ ಅವರ ಮೇಲೆ ಕಿರ್ಚಾಡಕ್ಕೆ ಶುರು ಮಾಡ್ತಾಳೆ. ನೋಡುತ್ತಾ ಈ ಮೂವರ ನಡುವಿನ ಜಗಳ ಜೋರಾಗುತ್ತೆ. ಆಗ ದಿಯಾ ರೂಫ್ ಟಾಪ್ ನಿಂದ ಇಳಿದು
ಯಶ್ ಅಹುಜನ ಸೆಕೆಂಡ್ ಫ್ಲೋರ್ನಲ್ಲಿದ್ದ ಫ್ಲ್ಯಾಟ್ಗೆ ಬರ್ತಾಳೆ. ಇಲ್ಲಿ ಜಾನ್ವಿ ಕೋಪದಲ್ಲಿ ಪ್ರೊಜೆಕ್ಟರ್ಗೆ ಕನೆಕ್ಟ್ ಆಗಿದ್ದ ತನ್ನ ಫೋನ್ನ ವೈರ್ನ ಜೋರಾಗಿ ಎಳೆದು ತನ್ನ ಫ್ರೆಂಡ್ಗೆ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾಳೆ. ರಾತ್ರಿ ಸುಮಾರು 1:25 ಯಶ್ನ ಫ್ರೆಂಡ್ ಕರಿಷ್ಮಾ ವಾಶ್ರೂಮ್ ಯೂಸ್ ಮಾಡಲಿಕ್ಕೆ 8th ಫ್ಲೋರ್ನಿಂದ ಸೆಕೆಂಡ್ ಫ್ಲೋರ್ನ ಯಶ್ನ ಫ್ಲ್ಯಾಟ್ಗೆ ಬರ್ತಾಳೆ. ಅಲ್ಲಿ ಅವಳು ದಿಯಾನ ಬೆಡ್ರೂಮ್ನಲ್ಲಿ ಮಲಗಿರೋದನ್ನ ನೋಡ್ತಾಳೆ. ಇದೇ ಟೈಮ್ಗೆ ಸುಮಾರು 1:30 ಜಾನ್ವಿ ತನ್ನ ಫ್ರೆಂಡ್ ಪರಿಮಿಕಾಗೆ ಕಾಲ್ ಮಾಡಿ ಅಳೋಕೆ ಶುರು ಮಾಡ್ತಾಳೆ. ಪರಿಮಿಕಾ ಏನಾಯ್ತು ಅಂತ ಕೇಳಿದಾಗ ಜಾನ್ವಿ ತನ್ನ ಬಾಯ್ ಫ್ರೆಂಡ್ ಶ್ರೀ ತನ್ನ ಜೊತೆ ರಿಲೇಷನ್ಶಿಪ್ನಲ್ಲಿ ಇದ್ರೂ ಸಹ ತನ್ನ ಬಾಲ್ಯದ ಗೆಳತಿ ದಿಯಾ ಜೊತೆ ಫಿಸಿಕಲಿ ಕ್ಲೋಸ್ ಆಗೋ ಪ್ರಯತ್ನದಲ್ಲಿದ್ದ ಅಂತ ಹೇಳ್ತಾಳೆ. ಜೊತೆಗೆ ಅವಳು ಹೇಳ್ತಾಳೆ ಅವಳು ಶ್ರೀ ಅಥವಾ ದಿಯಾನ ಇಬ್ರೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿ ಬಿಡ್ತಾಳೆ. ಇದೇ ಕಾರಣಕ್ಕೆ ಅವಳು ದಿಯಾ ಮತ್ತು ಶ್ರೀ ಜೊತೆ ಫೇಸ್ ಟು ಫೇಸ್ ಮಾತಾಡಿ ಈ ವಿಷಯನ ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ಕೋತಾಳೆ. ಆ ಬಿಲ್ಡಿಂಗ್ನ 5ನೇ ಮಾಡಿ ಮೇಲಿನ ಮೆಟ್ಲ ಹತ್ರ ಈ ಮೂವರ ಮಾತುಕತೆ ಶುರುವಾಗುತ್ತೆ. ಯಾವ ಕನ್ವರ್ಸೇಷನ್ ಸಾರ್ಟ್ ಔಟ್ ಮಾಡೋಕ್ಕೆ ಶುರುವಾಗಿತ್ತೋ ಅದು ಮತ್ತೆ ಜಗಳದಲ್ಲಿ ಕನ್ವರ್ಟ್ ಆಗೋಗುತ್ತೆ. ನೋಡ್ತಾ ಸಿಚುವೇಶನ್ ಎಷ್ಟು ಎಸ್ಕಲೇಟ್ ಆಯ್ತಂದ್ರೆ ಜಗಳ ಮಾರಾಮಾರಿಗೆ ಕನ್ವರ್ಟ್ ಆಗೋಗುತ್ತೆ. ಶ್ರೀ ಮತ್ತು ದಿಯಾ ಇಬ್ಬರೂ ಸೇರಿ ಜಾನ್ವಿಗೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಜಾನ್ವಿ ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಶ್ರೀ ಮತ್ತು ದಿಯಾನ ತಳ್ಳೋಕ್ಕೆ ಮತ್ತು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದರಿಂದ ದಿಯಾಳ ಫೇಸ್ ಮೇಲೆ ಏಟು ಬಿದ್ದು ರಕ್ತ ಬರೋಕ್ಕೆ ಶುರುವಾಗುತ್ತೆ ಮತ್ತು ಶ್ರೀಯ ರಿಬ್ಸ್ ಸಹ ಇಂಜರ್ ಆಗುತ್ತೆ. ಆಗ ಶ್ರೀನ ವೈಲೆಂಟ್ ನೇಚರ್ ಟ್ರಿಗರ್ ಆಗುತ್ತೆ. ಅವನು ಜಾನ್ವಿಯ ತಲೆ ಕೂದಲನ್ನ ಹಿಡ್ಕೊಂಡು ಅಲ್ಲೇ ಇದ್ದ ಗೋಡೆ, ರೇಲಿಂಗ್ಸ್ ಮತ್ತು ಗ್ರಿಲ್ಗೆ ಪದೇ ಪದೇ ಹೊಡಿತಾನೆ. ಇದರಿಂದ ಜಾನ್ವಿಯ ಸ್ಕಲ್ ಇಂಜರ್ ಆಗಿ ರಕ್ತ ಸೋರೋಕ್ಕೆ ಶುರುವಾಗುತ್ತೆ. ಆದರೂ ಅವರ ಬ್ರೂಟಾಲಿಟಿ ಇಲ್ಲಿಗೆ ನಿಲ್ಲೋದಿಲ್ಲ. ದಿಯಾ ಮತ್ತು ಶ್ರೀ ಜಾನ್ವಿನ ಎಳೆದುಕೊಂಡು ಸೆಕೆಂಡ್ ಫ್ಲೋರ್ಗೆ ಬರ್ತಾರೆ. ಇವರು ಎಷ್ಟು ಗಟ್ಟಿಯಾಗಿ ಎಳೆದು ತಂದಿದ್ರಂದರೆ ಜಾನ್ವಿಯ 1 ಹಿಡಿಯಷ್ಟು ಕೂದಲು ಫ್ಲೋರ್ನ ಮೇಲೆ ಬಿದ್ದಿರುತ್ತೆ. ನಂತರ ಅವರು ಸೆಕೆಂಡ್ ಫ್ಲೋರ್ನ ಮೆಟಲ್ಗಳಿಂದ ಜಾನ್ವಿನ ಗ್ರೌಂಡ್ ಫ್ಲೋರ್ಗೆ ತಳ್ಳಿ ಬಿಡ್ತಾರೆ. ಅಲ್ಲೇ ಕೆಲ ಕ್ಷಣ ಒದ್ದಾಡಿದ ಜಾನ್ವಿಯ ಪ್ರಾಣ ಹೋಗಿರುತ್ತೆ. ಜಾನ್ವಿನ ಸಾಯಿಸಿದ ನಂತರ ನಶೆಯಲ್ಲಿದ್ದ ದಿಯಾ ಅಲ್ಲೇ ಇದ್ದ ಯಶ್ ಅಹುಜನ ಫ್ಲ್ಯಾಟ್ನಲ್ಲಿ ಹೋಗಿ ಮಲಗಿಬಿಡ್ತಾಳೆ. ಇತ್ತ ಶ್ರೀ ಗಾಬರಿಯಿಂದ ತನ್ನ ಸ್ನೇಹಿತ ಪರಮ್ಗೆ ರಾತ್ರಿ 2:07 ಕಾಲ್ ಮಾಡಿ ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ. ಮತ್ತು ರಾತ್ರಿ 2:15 ಬಿಲ್ಡಿಂಗ್ನಿಂದ ಜಾನ್ವಿಯ ಶವದ ಪಕ್ಕದಿಂದಲೇ ನಡ್ಕೊಂಡು ಹೋಗಿರೋದು CCTVಯಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಶ್ರೀ ಗಾಬರಿಯಿಂದ ಪಾರ್ಕಿಂಗ್ನಲ್ಲಿದ್ದ ತನ್ನ ಸ್ಕೂಟಿನೂ ಸಹ ತಗೊಳ್ದೆ ಪರಮ್ಗೆ ಬಂದು ಪಿಕ್ ಮಾಡಲಿಕ್ಕೆ ಕಾಲ್ ಮಾಡ್ತಾನೆ. ಆದರೆ ಪರಮ್ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಶ್ರೀ ಟ್ಯಾಕ್ಸಿ ಮಾಡಿಕೊಂಡು ಪರಮ್ ಮನೆಗೆ ಹೋಗಿ ಮೊದಲಿಗೆ ಬಟ್ಟೆನ ಚೇಂಜ್ ಮಾಡ್ಕೋತಾನೆ. ಬಟ್ಟೆ ಚೇಂಜ್ ಮಾಡಿಕೊಂಡು ಸಿಯಾನ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಲ್ಲಿ ಡಾಕ್ಟರ್ಸ್ಗೆ ಏಟು ಜಗಳದಲ್ಲಿ ಬಿತ್ತು ಅಂತ ಹೇಳಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅಡ್ಮಿಟ್ ಆಗ್ತಾನೆ. ರಾತ್ರಿ 2:15 ಯಶ್ ತನ್ನ ಕೆಲ ಸ್ನೇಹಿತರೊಂದಿಗೆ ರೂಫ್ ಟಾಪ್ನಿಂದ ತನ್ನ ಫ್ಲ್ಯಾಟ್ಗೆ ಬರ್ತಾನೆ. ದಿಯಾ ಮಲಗಿರೋದನ್ನ ನೋಡಿ ಅವಳನ್ನ ಎಬ್ಬಿಸ್ತಾನೆ. ದಿಯಾ ಗಾಬರಿಯಿಂದ ಎದ್ದು ನೋಡಿದಾಗ ಅವಳ ತುಟಿಗೆ ಗಾಯವಾಗಿರುತ್ತೆ. ಆಗ ಯಶ್ ಮತ್ತು ಸ್ನೇಹಿತರು ಇದು ಹೇಗಾಯಿತು ಅಂತ ಕೇಳಿದಾಗ ದಿಯಾ ನನಗೇನು ನೆನಪಿಲ್ಲ ಅಂತ ಹೇಳ್ತಾಳೆ. ಆಗ ಯಶ್ ತನ್ನ ಫ್ರೆಂಡ್ ಕರಿಷ್ಮನ ಮನೆಗೆ ಬಿಡೋಕೆ ಕೆಳಗೆ ಹೋಗ್ತಾನೆ. ಲಿಫ್ಟ್ ಓಪನ್ ಆದ ತಕ್ಷಣ ಆ ಬಿಲ್ಡಿಂಗ್ನ ರೆಸಿಡೆಂಟ್ ಕೈ ಬೆರಳು ತೋರಿಸಿ ಇಲ್ಲೊಬ್ಬ ಹುಡುಗಿ ಶವ ಬಿದ್ದಿದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಯಶ್ ಆ ಬಾಡಿ ಹತ್ರ ಹೋಗಿ ನೋಡಿದಾಗ ಅವನ ಕೈಗಾಲು ಆಡೋದಿಲ್ಲ. ಪೊಲೀಸರಿಗೆ ಈ ಸುದ್ದಿ ಮುಟ್ಟೋದ್ರಲ್ಲಿ ದಿಯಾಳ ಪೇರೆಂಟ್ಸ್ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸುಮಾರು 2:45 ದಿಯಾಳನ್ನು ಹಿಂದೂಜಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಅದು CCTVಯಲ್ಲಿ ಸಹ ರೆಕಾರ್ಡ್ ಆಗಿರುತ್ತೆ. ಆ ಹೊತ್ತಿಗಾಗಲೇ ದಿಯಾಳ ಪೇರೆಂಟ್ಸ್ಗೆ ಜಾನ್ವಿ ಸತ್ತೋಗಿರೋದು ಗೊತ್ತಾಗಿದ್ರೂ ಸಹ ಸುಮಾರು 2.5 ಗಂಟೆಗಳ ನಂತರ ಅಂದರೆ ಬೆಳಗ್ಗೆ 5:10 ಕಾಲ್ ಮಾಡಿ ಈ ವಿಷಯನ ಜಾನ್ವಿಯ ಪೇರೆಂಟ್ಸ್ಗೆ ತಿಳಿಸ್ತಾರೆ. ಇಲ್ಲಿ ಹೇಳೋ ಪ್ರಶ್ನೆ ಕೇವಲ ಒಂದು ಸಣ್ಣ ಲಿಪ್ ಇಂಜುರಿಗೆ ಯಾರು ತಾನೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾರೆ ಅಂತ. ಜಾನ್ವಿಯ ಕೊಲೆ ಮಾಡಿದ ಮೇಲೆ ಇಬ್ಬರೂ ಅಕ್ಯೂಸ್ ತಪ್ಪಿಸ್ಕೊಳ್ಳೋಕ್ಕೆ ಎಲ್ಲ ಪ್ರಯತ್ನನೂ ಮಾಡ್ತಾರೆ. ಆದರೆ ಜಾನ್ವಿಯ ತಾಯಿ ನಿಧಿ ಕುಕ್ರೇಜಾ ಅವರ ಅನುಮಾನದಿಂದಾಗಿ ಇಬ್ಬರು ಪೊಲೀಸರ ಬಲೆಗೆ ಬೀಳ್ತಾರೆ. ಆದರೆ ಕೇಸ್ ಇನ್ನೂ ಮುಗ್ದಿರೋದಿಲ್ಲ. ಪೊಲೀಸರ ಹತ್ರ ಕೇವಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮಾತ್ರ ಇತ್ತು. ಇದೇ ಎವಿಡೆನ್ಸ್ ಆಧಾರದ ಮೇಲೆ ಅವರಿಗೆ ಕೋರ್ಟಲ್ಲಿ ಶಿಕ್ಷೆ ಕೊಡಿಸ್ಬೇಕಿತ್ತು. ಆದರೆ ದಿಯಾ ಆ ರಾತ್ರಿ ತಾನು ಏನೂ ಮಾಡಿಲ್ಲ ಮತ್ತು ಆ ರಾತ್ರಿ ಏನು ನಡೀತು ಅನ್ನೋದು ಸಹ ತನಗೆ ನೆನಪಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾಳೆ. ಇತ್ತ ಶ್ರೀ ಆ ರಾತ್ರಿ ನನ್ನ ಹಿಂದೆಯಿಂದ ಯಾರೋ ತಳ್ಳಿದ್ರು, ಅದಕ್ಕೆ ನನಗೆ ಈ ರಿಬ್ ಇಂಜುರಿ ಆಯಿತು ಅಂತ ಹೇಳ್ತಾನೆ. ಈ ಎಲ್ಲ ಸುಳ್ಳಿನ ಕಂತೆಗಳ ನಡುವೆ ಪೊಲೀಸರ ಬೇಜವಾಬ್ದಾರಿತನದಿಂದ ಮುಂದೆ ಈ ಕೇಸ್ ತುಂಬ ವೀಕ್ ಆಗಿ ಹೋಗುತ್ತೆ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಿ ಪೊಲೀಸರು ಮಾರ್ಚ್ 2021ರಲ್ಲಿ ಚಾರ್ಜ್ ಶೀಟ್ ಕೋರ್ಟ್ನಲ್ಲಿ ಫೈಲ್ ಮಾಡ್ತಾರೆ. ಆ ಟೈಮ್ನಲ್ಲಿ ದಿಯಾ ಮತ್ತು ಶ್ರೀ ಸತತವಾಗಿ ಬೇಲ್ಗಾಗಿ ಅಪ್ಲೈ ಮಾಡ್ತಿರ್ತಾರೆ. ಮೊದಲು ಇವರ ಬೇಲ್ ರಿಜೆಕ್ಟ್ ಆಗುತ್ತೆ. ನಂತರ ಜೂನ್ನಲ್ಲಿ ಸೆಷನ್ ಕೋರ್ಟ್ ದಿಯಾಳಿಗೆ ಬೇಲ್ ಕೊಡುತ್ತೆ. ಬೇಲ್ ಸಿಕ್ಕ ತಕ್ಷಣ ದಿಯಾ ಜಾನ್ವಿಯ ಪೇರೆಂಟ್ಸಿಗೆ ಮಾಕ್ ಮಾಡೋ ರೀತಿಯಲ್ಲಿ ಒಂದು ಮೇಲ್ನ ಬರೀತಾಳೆ. ಅದೇನಂದರೆ ಐ ಮಿಸ್ ಯು ಸೋ ಮಚ್, तेरे बिना ये दुनिया बहुत ख़राब लगती है, लोग बहुत बुरे हैं यहाँ और बहुत घटिया बातें बोलते हैं. आई वुड नेवर हर्ट यू,
आधी जान तो तेरे साथ चली गई। मुझे बहुत दर्द होता है ये सोचकर कि लोग कहते हैं मैंने तुम्हें हर्ट किया, कि ये मेरी गलती थी। आई वुडंट इवन टच हेयर ऑन योर हेड। मैं चाहती हूँ तुम खुश रहो जहाँ भी हो। ಐ ವುಡಂಟ್ ಇವನ್ ಟಚ್ ಹೇರ್ ಆನ್ ಯೋರ್ ಹೆಡ್ ಅನ್ನೋ ಇಡಿಯಂ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಬರೆದಿರ್ತಾಳೆ. ಕ್ರೈಮ್ ಸೀನ್ನಲ್ಲಿ ಸಿಕ್ಕ ಕೂದಲಿನ ಗುಚ್ಛ ಬೇರೆ ಬೇರೆ ಫ್ಲೋರ್ನಲ್ಲಿ ಸಿಕ್ಕಿರುತ್ತೆ. ಪ್ರಾಸಿಕ್ಯೂಷನ್ ಕೋರ್ಟ್ನಲ್ಲಿ ಈ ಮೇಲ್ ಒಂದು ಕೋಲ್ಡ್ ಮಾಕರಿ ಅಂತ ಹೇಳ್ತಾರೆ. ತನ್ನ ಮಗಳ ಹಂತಕಿಗೆ ಬೇಲ್ ಸಿಕ್ಕಿರೋ ವಿಷಯ ಕೇಳಿ ಜಾನ್ವಿಯ ತಾಯಿ ನಿಧಿ ಪ್ರಾಸಿಕ್ಯೂಷನ್ ಜೊತೆ ತಾನು ಅಸಿಸ್ಟ್ ಮಾಡೋದಾಗಿ PE ಸಲ್ಲಿಸ್ತಾರೆ ಮತ್ತು ಅನುಮತಿ ಸಹ ಪಡಿತಾರೆ. ಆದರೆ ಪೊಲೀಸರ ಬೇಜವಾಬ್ದಾರಿತನದ ಕಾರಣ ಪ್ರಾಸಿಕ್ಯೂಷನ್ನ ಕೇಸ್ ವೀಕ್ ಆಗೋಗುತ್ತೆ. ಅಕ್ಯೂಸ್ಡ್ ನಂಬರ್ 1 ಶ್ರೀನ ವಿರುದ್ಧ ತುಂಬ ಎವಿಡೆನ್ಸ್ಗಳಿದ್ವು. CCTV ಫುಟೇಜ್, ವಿಟ್ನೆಸಸ್ ಅವರ ಸ್ಟೇಟ್ಮೆಂಟ್, ಶ್ರೀನ ವೈಲೆಂಟ್ ಪಾಸ್ಟ್ ಮತ್ತು ಅವನ ಆ ಹರಿದು ಹೋಗಿದ್ದ ವೈಟ್ ಶರ್ಟ್, ಈ ಎಲ್ಲನ ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡಿ ಸೀಸ್ ಮಾಡಿರ್ತಾರೆ. ಆದರೆ ದಿಯಾಳ ಕೇಸ್ನಲ್ಲಿ ಈ ಚೈನ್ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಕಾರಣ ಇನ್ವೆಸ್ಟಿಗೇಷನ್ನ ಟೈಮ್ನಲ್ಲಿ ಪೊಲೀಸರ ಕ್ರೂಷಿಯಲ್ ಮಿಸ್ಟೇಕ್. ಕ್ರೈಮ್ ಸೀನ್ನಲ್ಲಿ ಸಿಕ್ಕ ಎವಿಡೆನ್ಸ್ ಕಲೆಕ್ಟ್ ಮಾಡುವಾಗ ವಿಡಿಯೋ ಮಾಡಲಾಗುತ್ತೆ. ದಿಯಾ ಕ್ರೈಮ್ ಕಮಿಟ್ ಮಾಡಿದ ಮೇಲೆ ಬಂದು ಯಶ್ನ ಬೆಡ್ರೂಮ್ನಲ್ಲಿ ಮಲಗಿರ್ತಾಳೆ. ಆಗ ಬೆಡ್ಶೀಟ್ ಮೇಲಿದ್ದ ರಕ್ತ ದಿಯಾ ಮತ್ತು ಜಾನ್ವಿದಾಗಿರುತ್ತೆ. ಇದು ಸಾಬೀತು ಸಹ ಆಗಿರುತ್ತೆ. ಆದರೆ ದಿಯಾಳ ಲಾಯರ್ ಇನ್ವೆಸ್ಟಿಗೇಷನ್ನ ಕ್ರೆಡಿಬಿಲಿಟಿನ ಪ್ರಶ್ನಿಸ್ತಾರೆ. ಡಿಫೆನ್ಸ್ ಲಾಯರ್ ಕೋರ್ಟ್ನಲ್ಲಿ CCTV ಫುಟೇಜ್ ತೋರಿಸ್ತಾರೆ. ಫೊರೆನ್ಸಿಕ್ ಟೆಕ್ನಿಷಿಯನ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಹೋದ್ಮೇಲೆ ಪೊಲೀಸರು ಎವಿಡೆನ್ಸ್ನ ಪಾಲಿಥಿನ್ ಬ್ಯಾಗ್ ಮತ್ತು ಬೆಡ್ಶೀಟ್ನಲ್ಲಿ ಸುತ್ತಬಿಡ್ತಾರೆ. ಅಷ್ಟೇ ಅಲ್ಲ, ಪೊಲೀಸರು ಆ ಬಂಡಲ್ನ ಬಿಲ್ಡಿಂಗ್ನ ಸೆಕ್ಯೂರಿಟಿ ಗಾರ್ಡ್ನ ಕೈಯಲ್ಲಿ ಎತ್ತಿ ಜೀಪ್ನಲ್ಲಿ ಇಡಲಿಕ್ಕೆ ಹೇಳ್ತಾರೆ. ಈ ಫುಟೇಜ್ನ ಆಧಾರದ ಮೇಲೆ ಡಿಫೆನ್ಸ್ ರೂಲ್ 148ನ ಉಲ್ಲಂಘನೆ ಆಗಿದೆ. ಈ ರೂಲ್ನ ಪ್ರಕಾರ ಪೊಲೀಸರು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ನ ಕರೆಕ್ಟಾಗಿ ಸೀಲ್ ಮಾಡಿ ಪ್ರಿಸರ್ವ್ ಮಾಡಿಲ್ಲ. ಆದ್ರಿಂದ ಎವಿಡೆನ್ಸ್ ಕಂಟ್ಯಾಮಿನೇಟ್ ಆಗಿರೋ ಚಾನ್ಸಸ್ ಇದೆ ಅಂತ ವಾದ ಮಾಡ್ತಾರೆ. ಹಾಗಾಗಿ ಕೋರ್ಟ್ ದಿಯಾಳ ವಿರುದ್ಧದ ಈ ಎವಿಡೆನ್ಸ್ನ ರಿಜೆಕ್ಟ್ ಮಾಡಿಬಿಡುತ್ತೆ. 5 ವರ್ಷಗಳ ಟ್ರಯಲ್ನ ನಂತರ ಸೆಷನ್ ಕೋರ್ಟ್ ಶ್ರೀ ಜೋಗ್ ಧನ್ಕರ್ಗೆ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆ ಕೊಡುತ್ತೆ. ಆದರೆ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳಿ ದಿಯಾಳನ್ನ ಕೋರ್ಟ್ ನಿರಪರಾಧಿ ಅಂತ ತೀರ್ಪು ಕೊಡುತ್ತೆ. ಈಗ ದಿಯಾ ಕ್ರೈಮ್ ಕಮಿಟ್ ಮಾಡಿದ್ರೂ ಸಹ ಸಮಾಜದಲ್ಲಿ ಫ್ರೀಯಾಗಿ ಓಡಾಡ್ಕೊಂಡಿದ್ದಾಳೆ. ಸೊ ಸ್ನೇಹಿತರೆ, ಈ ಒಂದು ಕ್ರೈಮ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ಈ ಕ್ರೈಮ್ ರಿಲೇಟೆಡ್ ವಿಡಿಯೋನ ನೋಡಲಿಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.